ಇವನು ಮೂಲತಃ ಮೈಸೂರಿಗೆ ಹೋಗೋಣ ಬಾ ಅಂತ ಅಂಜಲಿನ್ ಯಾಕೆ ಕರಿತಾ ಇದ್ದ ಅಂತಂದ್ರೆ ಇವನು ಮೈಸೂರಿನ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಬಟ್ ಏನ್ ಕೆಲಸ ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಕಾರಣ ಇವನಿಗೇನೋ ಗೊತ್ತೂ ಇರಲಿಲ್ಲ. ಹುಬ್ಬಳ್ಳಿ ಅಂಜಲಿ ಅಂತಕ ದಾವಣಗೆರೆಯಲ್ಲಿ ಒಂದ್ ಕಡೆಗೆ ಅರೆಸ್ಟ್ ಆಗ್ತಾನೆ, ಇನ್ನೊಂದ್ ಕಡೆಗೆ ಮೈಸೂರು ಮಹಾರಾಜ ಹೋಟೆಲಲ್ಲಿ ಇವನು ಕೆಲಸ ಮಾಡ್ತಿದ್ದಂತೆ. ವಿಶ್ವನ ನಡವಳಿಕೆ ಬಗ್ಗೆ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಕೆಲಸಕ್ಕೆ ಸರಿಯಾಗಿ ಹೋಗ್ತಿರ್ಲಿಲ್ವಂತೆ ಅವನು. ಮಾಲೀಕರಿಂದ 5,000 ರೂಪಾಯಿ ಹಣ ಪಡ್ಕೊಂಡು ಹೋಗಿದ್ದಂತೆ. ಸೋಮವಾರ 1,000 ರೂಪಾಯಿ ಪಡ್ಕೊಳ್ತಾನೆ, ಮಂಗಳವಾರ 5,000 ರೂಪಾಯಿ ಪಡ್ಕೊಂಡು ಹೋಗ್ತಾನೆ. ಸೊ ಪಬ್ಲಿಕ್ ಟಿವಿಗೆ ಈಗ ಮಹಾರಾಜ ಹೋಟೆಲ್ನ ಮಾಲೀಕ ಗೋವರ್ಧನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. 10 ದಿನ ಕೆಲಸಕ್ಕೆ ಹೋದ್ರೆ 5 ದಿನ ಕೆಲಸಕ್ಕೆ ಬಿಡ್ತಿದ್ದಂತೆ. 4 ತಿಂಗಳ ಹಿಂದೆ ಅವನು ಬಂದಿರೋದು ಕೆಲಸ ಮಾಡೋಕ್ಕೆ. ಅವನು ಥ್ರೂ ಒಂದು ಏಜೆನ್ಸಿ, ನರ್ಸಿಂಗ್ ಕೇರ್ ಅಂತ ಅಂದ್ಬಿಟ್ಟು ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಯವ್ರ ಮೂಲಕ ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆಸ್ ಎ ನರ್ಸಿಂಗ್ ಕೇರ್ ಬರ್ತಾರೆ. ಅವನು ತುಂಬಾ ಇರ್ರೆಗ್ಯುಲರ್ ವರ್ಕರು. ಮಂಗಳವಾರ 5,000 ಅಡ್ವಾನ್ಸ್ ತಗೊಳ್ತಾನೆ. ಅಡ್ವಾನ್ಸ್ ತಗೊಂಡ್ಮೇಲೆ ಅವಾಗಿಂದ ಅವನು ಪತ್ತೆ ಇರೋದಿಲ್ಲ. ಹುಬ್ಳಿಯಿಂದ ಪೊಲೀಸರು ಬಂದ್ರು ಅಲ್ಲಿಂದ. ಅವರು ನಮ್ಮ ಹೋಟೆಲ್ನ ವಾಚ್ ಮಾಡ್ತಾ ಇದ್ರು. ಬಿಕಾಸ್ ಅವನು ಏನು ಓದಿರ್ಲಿಲ್ಲ. ನಮ್ಮಲ್ಲಿ ರೂಮ್ ಬಾಯ್, ಆಮೇಲೆ ನಮ್ಮ ಸಪ್ಲೈಯರ್ಸ್ಗೆ ಏನಾದ್ರು ತಗೊಂಡ್ ಬಂದ್ ಕೊಡೋದು, ಆ ರೀತಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದ. ನಮ್ಮ ಹುಡುಗರಿಗೆಲ್ಲಾನು ಫೋನ್ಗಳು ಇಸ್ಕೊಂಡು ಫೋನ್ ನಲ್ಲಿ ಮಾಡಿದಾನೆ ಅಂತ ನಮ್ಮ ಹುಡುಗರು ಹೇಳಿದ್ರು. ಸಂಪರ್ಕ ಮಾಡೋದಕ್ಕೆ ನಮ್ಮ ಕಂಪನಿ ಫೋನ್ ಇಂದಾನೆ ಅವ್ನು ಜಾಸ್ತಿ ಫೋನ್ಸ್ ಮಾಡಿದಾನೆ. ಬಟ್ ಆನ್ ಅಂಡ್ ಆಫ್ ಒಂದು ವಾರ 10 ದಿನ ಹಿಂಗೆಲ್ಲ ರಜೆಗಳು ತಗೊಂಡು ಹೋಗ್ತಾ ಇದ್ದ. ನಮ್ಮ ತಾಯಿಗೆ ಹುಷಾರಿಲ್ಲ ಅದು ಮೇಜರ್ ಹೇಳ್ತಾ ಇದ್ದ. ಬಂದಾಗೆಲ್ಲ ಇಲ್ಲೇ ಉಳ್ಕೊಳ್ತಾ ಇದ್ದ. ನಮ್ಮ ಸ್ಟಾಫ್ ರೂಮ್ ನಲ್ಲೇ ಇರ್ತಾ ಇದ್ದ. ನಮ್ಮ ಹುಡುಗ ಒಂದು ವಿಡಿಯೋ ಎತ್ಕೊಂಡು ಬಂದ, ಸರ್ ಈ ತರ ವಿಶ್ವ ಮರ್ಡರ್ ಮಾಡಿ